ಒಳಗೆ ಹೋಗ್ತಾ ಇದೀವಪ್ಪ. ರೀ ಸುಬ್ಬು, ನೀವ್ ಆಡಿದ್ ನೋಡ್ಬಿಟ್ಟು ಅವನ ಕೈ ಅಡ್ಡ ಆಗ್ತಿರೋದು. ತೋರ್ಸ್ರಿ. ಏನಮ್ಮ? ಅಯ್ಯೋ, ಇದನ್ನ ತಗೊಳಪ್ಪ, ಪತ್ರಿಕೆ ನೋಡು. ಹೋಗ್ಬೋದಾ? ಹೋಗಂಗಿಲ್ಲ ಒಳಗಡೆ. ಅಯ್ಯೋ, ಅಲ್ಲ ಪತ್ರಿಕೆ ಕೈಯಲ್ಲಿ ಹಿಡ್ಕೊಂಡು ನೋಡಿನೂ ಹೋಗಾಗಿಲ್ಲ ಅಂತೀಯಲ್ಲ. ಒಂದ್ ನಿಮಿಷ ಇರು. ಹಾ. ಅಯ್ಯೋ ಅಮ್ಮ, ಇದನ್ನ ಯಾಕೆ ತಗೊಂಡ್ ಬಂದಿದ್ಯಾ? ಅಯ್ಯೋ ಅಮ್ಮ, ಇದನ್ನ ಯಾಕೆ ತಗೊಂಡ್ ಬಂದಿದ್ಯಾ ಅಂದ್ರೆ ಇದನ್ನ ತಗೊಂಡ್ ಬಂದಿರೋದು ನೋಡ್ಬಿಟ್ಟು ಬಿಡ್ತಾ ಇಲ್ಲ. ಹಂಗೆ ಬಂದಿದ್ರೆ ಬಿಡ್ತಿದ್ನಾ? ಈಗ ನೋಡ್ಬಿಟ್ಟು ಬಿಡ್ಲೇಬೇಕು. ಸರಿಯಾಗಿ ನೋಡ್ಕೊಂಡು ಬಿಡಪ್ಪ ಒಳಗಡೆ. ಅದು ಶಾಂಪೇನ್ ಬಾಟ್ಲು ಒಳಗೆ ತಗೊಂಡು ಹೋಗಂಗಿಲ್ಲ. ಇದು ಒಳ್ಳೆ ಕತೆ ಆಯ್ತು. ಭಕ್ತಾದಿಗಳು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತಲೆನ ಬೋಡಿ ಮಾಡ್ಕೊಂಡು ಕೂದಲನ್ನ ಜೋಬಳಗಡೆ ಇಟ್ಕೊಬತ್ತಾರ. ಪುಷ್ಪ, ಏನೇನೋ ಮಾತಾಡ, ತಲೆ ಕೆಡಿಸ್ಬೇಡ. ಅವ್ನಿಗೆ ಇವೆಲ್ಲ ಅರ್ಥ ಆಗಲ್ಲ. ಏನೇನೋ ನಾನ್ ಮಾತಾಡಿ ತಲೆ ಕೆಡಿಸ್ತಾ ಇಲ್ಲ, ಅವ್ನಿಗೆ ಅರ್ಥ ಆಗದೆ ಇರೋದಕ್ಕೆ. ನೋಡಪ್ಪ, ಯಜಮಾನ್ರೆ ಸ್ವತಃ ಪತ್ರಿಕೆ ಕೊಟ್ಟು ನಮ್ಮನ್ ಕರೆದಿರೋದು ಪಾರ್ಟಿಗೆ. ಈಗ ಹೋಗ್ಬೋದಾ? ಈ ತರ ಹೇಳ್ಕೊಂಡ್ ಬಂದವರು ಬೇಜನ್ ಜನ ಇದ್ದಾರೆ. ಅಯ್ಯ, ನಿನ್ನ ಬಿಟ್ರೆ ಮಾತಾಡ್ತಾನೆ ಇರ್ತೀರಾ. ನಿನ್ನೇನ್ ಕೇಳೋದು? ಸುಬ್ಬ ನಡಿ. ಅಯ್ಯೋ ಬೆಂಡೆ, ಎಲ್ಲಪ್ಪ ಇದ್ದೆ? ಅವಯ್ಯ ಒಳಕ್ಕೆ ಬಿಡಲ್ಲ ಅಂತಾನೆ. ಬೆಂಡೆ ಅಲ್ಲಮ್ಮ, ಜೇಂಡೆ. ಹಾ, ಅದೇ. ಓಕೆ, ಒಳಗಡೆ ಬನ್ನಿ. ಆ ಬಾಟ್ಲ್ನ ಇಲ್ಲೇ ಇಡಿ, ಹೋಗ್ತಾ ತಗೊಂಡೋಗಿರುತ್ತೆ. ಏನಪ್ಪ, ಇದನ್ನ ಹುಷಾರಾಗಿ ಇಟ್ಕೋ. ಹುಷಾರಾಗಿಡಪ್ಪ. ಬನ್ನಿ. ಹಾ. ಅಯ್ಯೋ ಅಯ್ಯೋ ಅಯ್ಯೋ, ಈ ಹೋಟ್ಲಿಗೆ ಇಲ್ಲ ಅಂದ್ರು 1,000 ರೂಪಾಯಿ ಬಾಡಿಗೆ ಇರ್ಬೇಕಲ್ವಾ? ಅಯ್ಯೋ ಸುಬ್ಬು, ನೆಲ ನೋಡು, ಒಳ್ಳೆ ತಟ್ಟೆ ತಳ 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 ಅನ್ನಕ್ಕಿಲ್ವಾ? ಹಂಗಂತದೆ. ಬೆಂಡೆ ಬೆಂಡೆ ಅದೇ ಅದೇ. ಅಲ್ಲ, ಹಿಂಗ ಹಾಕವ್ರಲ್ಲ ಲೈಟು. ಇವ್ರಿಗೆ ಕರೆಂಟ್ ಬಿಲ್ ಜಾಸ್ತಿ ಬರಕ್ಕಿಲ್ವಾ? ಬನ್ನಿಮ್ಮ, ಬನ್ನಿ ಸರ್. ಎಕ್ಸ್ಕ್ಯೂಸ್ ಮೀ. ನಮಸ್ಕಾರ ಸರ್. ನಮಸ್ಕಾರ. ಹಾಯ್. ನಮಸ್ಕಾರ ಸರ್. ನಮಸ್ಕಾರ. ಬರುವಾಗ ಏನು ತೊಂದರೆ ಆಗಿಲ್ವಲ್ಲ? ಬರುವಾಗ ಏನು ತೊಂದರೆ ಆಗ್ಲಿಲ್ಲ, ಆದ್ರೆ ಇಲ್ಲಿ ಬಾಗ್ಲಲ್ಲಿ. ಅಯ್ಯೋ, ಇವ್ರ ಹತ್ರನು ಹೇಳ್ಕೋಬಾರ್ದಾ? ಏನು ಬೇಡ, ಸುಮ್ಮನಿರು. ಏನು? ಏನೂ ಇಲ್ಲ ಸರ್, ಆರಾಮಾಗೆ ಬಂದ್ವಿ. ಓಕೆ. ಅನು, ಹೇಗಿದೆಯಾ? ಚೆನ್ನಾಗಿದ್ದೀನಿ ಸರ್. ಸರ್, ನಮ್ಮ ಕಡೆಯಿಂದ ನಿಮ್ಗೊಂದು ಸಣ್ಣ ಗಿಫ್ಟು ಸರ್. ಗಿಫ್ಟಾ? ಹ್ಞೂ ಸರ್. ಅಂದ್ರೆ ನಿಮಗೆ ಅಂದ್ರೆ ನಿಮ್ಗಲ್ಲ, ನಿಮ್ಮ ಮನೆಯವ್ರಿಗೆ ಅಂತ. ಅದಕ್ಕೆ ನಿಮ್ ಕೈಯಲ್ಲಿ ಕೊಡ್ತಾ ಇದ್ದೀವಿ. ಇರ್ರಿ, ಇವ್ರ ಪಾರ್ಟಿಗೆ ಇವ್ರ ಮನೆಯವ್ರು ಬರಲ್ವಾ? ಬಂದೇ ಬರ್ತಾರೆ, ಕೊಡೋರಂತೆ. ಸರ್, ಇದು ರಾಜನಂದಿನಿ ಸೀರೆ ಸರ್, ಅದಕ್ಕೆ ಅವ್ರ ಕೈಲೇ ಕೊಡೋಣ ಅಂತ. ಪರವಾಗಿಲ್ಲ, ಕೊಡಿ. ಎಲ್ಲ ಸೀರೆಗಳಿಗಿಂತ ಈ ರಾಜಾನಂದಿನಿ ಸೀರೆ ತುಂಬಾ ಒಳ್ಳೆ ಕ್ವಾಲಿಟಿ ಇದು ಸರ್. ನಮ್ಮ ಅಂಗಡಿ ಬೀದಿನಲ್ಲಿ ಇದಕ್ಕೆ ತುಂಬಾ ಡಿಮಾಂಡು ಸರ್. ಮಿಸಸ್ ವರ್ಧನ್ ಅವರು ಇದನ್ನ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣ್ತಾರೆ. ಅವ್ರಿಗೆ ಕೊಡಿ ಸರ್. ಅಪ್ಪ, ಸಿರಿಮನೆಯವರೇ, ರಾಜನಂದಿನಿ ಸೀರೆ ಕಂಪನಿ ಸರ್ದೆ. ಏನು? ಅದೂ ನಿಮ್ದೇನಾ? ಸಾರಿ ಸರ್, ಗೊತ್ತಿಲ್ಲದೆ ತಂದ್ಬಿಟ್ಟೆ. ಸಾರಿ ಯಾಕೆ? ನಿಮ್ಮಿಂದ ನಮ್ಮ ಕಂಪನಿ ಸೀರೆಗಳು ಎಷ್ಟು ಫೇಮಸ್ ಆಗಿವೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಥ್ಯಾಂಕ್ ಯು. ಮೀರಾ, ಬನ್ನಿ. ಬಿ ಕಂಫರ್ಟೇಬಲ್. ಆರಾಮಾಗಿರಿ. ಏನು ಬೇಕಿದ್ರು ಕೇಳಿ, ಸಂಕೋಚ ಪಟ್ಕೋಬೇಡಿ. ಸಂಕೋಚ ಗಿಂಕೋಚ ಇಲ್ಲ ಸರ್, ನಂಗೇನ್ ಬೇಕೋ ಕೇಳ್ತೀನಿ. ಬನ್ನಿ. ಪುಷ್ಪ, ಏನ್ ಮಾಡ್ತಿದ್ಯಾ? ಯಾವ ಹಣ್ಣಿನ ರಸ ಅಂತ ಮೂಸ್ ನೋಡ್ತಾ ಇದ್ದೀನಿ. ಹಾಯ್, ಗುಲಾಬಿ ಹೂ. ಸೂಪರ್ ಆಗಿದೆ, ಇಡು. ರೀ ಸುಬ್ಬು, ಇದು ಪ್ಲಾಸ್ಟಿಕ್ ಸೂಪರ್ ಅಂತೆ. ಅಯ್ಯೋ, ಇಸ್ ಎವ್ರಿಥಿಂಗ್ ಆಲ್ ರೈಟ್? ರೇ ಸುಬ್ಬು, ಅಲ್ಲೇನ್ರಿ ನೋಡ್ತಾ ಇದ್ದೀರಾ? ಇವ್ರನ್ನ ಎಲ್ಲೋ ನೋಡ್ದಂಗಿದೆ ಪುಷ್ಪ.
ಸೆರಗು ತಲೆ ಮೇಲೆ ಹಾಕೊಳ್ಳಿ. ಅನು, ನೀನು ಊಟದ ಡಬ್ಬಿ ತಂದಿದ್ಯಲ್ಲ, ನಾನು ಒಂದು ನಿಮಿಷ ಮಾತಾಡ್ಸ್ಕೊಂಡ್ಬರ್ತೀನಿ. ರೀ ಸುಬ್ಬು, ಪರಿಚಯ ಇಲ್ದಿದ್ದವ್ರನ್ನೆಲ್ಲ ಯಾಕ್ರೆ ಮಾತಾಡ್ಸ್ತೀರಾ? ಸುಮ್ಮನೆ ಕೂತ್ಕೊಳ್ರಿ. ಅವ್ರು ಕೂರ್ತಿರೋರು ಪುಷ್ಪ. ಒಂದ್ ನಿಮಿಷ ಬಂದೆ. ಸುಬ್ಬು, ನೋಡ್ ನಿಮ್ಮ ಅಪ್ಪನ ಹೇಳೋ ಮಾತು ಒಂಚೂರು ಕೇಳಲ್ಲ. ಬಂದಿದ್ದ ಜಾಗದಲ್ಲಂತೂ ಸುಮ್ಮನೆ ಇರೋಣ ಅನ್ನಲ್ಲ. ಮೇಡಮ್ ನಮಸ್ತೆ. ನಾನ್ಯಾರು ಗೊತ್ತಾಗ್ಲಿಲ್ವಾ? ವಿದ್ಯಾಪೀಠ ಸರ್ಕಲ್ ಸೀರೆ ಅಂಗಡಿ ಮೇಡಮ್, ಡಬಲ್ ಶೇಡೆಡ್ ಸ್ಯಾರಿ, ರಸ್ತೆಲೆಲ್ಲ ಉಟ್ಕೊಂಡೆಲ್ಲ ತೋರಿಸಿದ್ನಲ್ಲ ಮೇಡಮ್. ಓ, ನೆನಪಾಯ್ತು. ಇಲ್ಲೇನ್ ಮಾಡ್ತಿದ್ದೀರಾ? ಡಬಲ್ ಶೇಡೆಡ್ ಸೀರೆ ಮಾರಕ್ ಬಂದಿದ್ದೀರಾ ಹೆಂಗೆ? ಹಾಗೇನಿಲ್ಲ ಮೇಡಮ್, ಇಲ್ಲಿ ನಾನು ಸ್ಪೆಷಲ್ ಗೆಸ್ಟು. ನಿಮ್ಮನ್ನು ನೋಡಿದ್ನಲ್ಲ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನೀವು ಮುಂದುವರ್ಸಿ ಮೇಡಮ್, ಮುಂದುವರ್ಸಿ. ಏನೇ, ನಿನಗೂ ಇಂಥ ಥರ್ಡ್ ಕ್ಲಾಸ್ ಜನ ಎಲ್ಲ ಪರಿಚಯ ಇದ್ದಾರಾ? ಅಯ್ಯೋ, ಪರಿಚಯ ಅಲ್ಲ ಕಣೆ. ಟೈಮ್ ಪಾಸಿಗಂತ ಸೀರೆ ಅಂಗಡಿಗೆ ಹೋದೆ. ಅಲ್ಲಿ ಆಸಾಮಿ ಇದ್ದ. ಒಳ್ಳೆ ಜೋಕರ್ ಕಣೆ ಇವನು. ರಸ್ತೆ ಬದಿಲೆಲ್ಲ ಸೀರೆ ಉಟ್ಕೊಂಡು ತೋರಿಸಿದ್ದ. ಹೌದಾ? ಹಾಗಾದರೆ ಇವತ್ತಿನ ಪಾರ್ಟಿಲಿ ರಿಯಲ್ ಎಂಟರ್ಟೈನ್ಮೆಂಟು ಆ ಸುಬ್ರಹ್ಮಣ್ಯ ಸಿರಿಮನೆದೆ. ಅವ್ರ ಜೊತೆ ನಿಮ್ದೇನ್ರಿ ಮಾತು? ಮದುವೆ ಮನೆಗೆ ಹೋದಾಗ ನೆಂಟರು ಇಷ್ಟು ಸಿಕ್ಕಿದ್ರೆ ಮಾತಾಡಲ್ವಾ? ಹಾಗೆ ಮಾತಾಡ್ಕೊಂಡ್ ಬಂದೆ. ಹಾ, ಹಾಗೆ. ಆದ್ರೆ ಈ ಪಾರ್ಟಿಲಿ ನನ್ಗ್ಯಾರು ಪರಿಚಯ ಇರೋರು ಇಲ್ವಲ್ಲ. ನೀವ್ ಎದ್ದೋಯ್ತಿದಂಗೆ ಅವಳು ಎದ್ದೋಗ್ಬಿಟ್ಲು. ಹೌದು, ಅನು ಎಲ್ಲಿ ಹೋದ್ಲು? ಹಾ, ಅಲ್ಲಿ ನೋಡಿ. ಸಾರ್ ಜೊತೆ ಮಾತಾಡ್ತಾವನ? ಮಾತಾಡ್ಲಿ ಬಿಡು. ಎಷ್ಟು ದೊಡ್ಡ ಮನುಷ್ಯರೇ, ಎಲ್ರೂ ಎಷ್ಟು ಗೌರವದಿಂದ ಮಾತಾಡಿಸ್ತಾರೆ ಅಲ್ವಾ? ಹುಟ್ಟಿರೋರೆಲ್ಲ ಕೆಟ್ಟವ್ರಲ್ಲ ರೀ. ಆರ್ಯವರ್ಧನ್ ಅವರು ಇಷ್ಟೊಂದು ಒಳ್ಳೆಯವ್ರು ಇರ್ಬೇಕಾದ್ರೆ ಇನ್ನು ಅವ್ರ ಕುಟುಂಬದವ್ರು ಇನ್ನೆಷ್ಟು ಒಳ್ಳೆಯವ್ರು ಇರ್ಬೋದು. ಹೌದು, ಅವ್ರ ಕುಟುಂಬದವ್ರು ಯಾರು ಕಾಣಿಸ್ತಿಲ್ವಲ್ಲ? ನಿಮಿಷ, ಊಟ ಮಾಡಕ್ ಬರ ಹೇಳಿದ್ದಾಳೆ. ಊಟ ಮಾಡೋಣ. ಎಲೆ ಎಷ್ಟಿದೆ ಅಂತ ನಾವ್ ಯಾಕೆ ಎಣಿಸ್ಬೇಕು? ಅಯ್ಯ, ನೀವು ಸುಮ್ಮನೆ ಇರ್ರಿ ಎಲ್ಲದಕ್ಕೂ. ಮೇಡಮ್ ಮೇಡಮ್, ಆರ್ಯವರ್ಧನ್ ಅವ್ರ ಹೆಂಡತಿ ಮಕ್ಕಳು ಯಾರು ಕಾಣಿಸ್ತಿಲ್ಲ. ಮೈಂಡ್ ಯೋರ್ ಬಿಸ್ನೆಸ್. ಹಲೋ ಸುಬ್ಬು. ಬೇಕಿತ್ತಾ? ರೆಡಿ. ಏ ಸುಬ್ಬು, ಅಯ್ಯಯ್ಯಯ್ಯ, ಏನು ಕೇಳಕ್ಕೆ ಬಿಡಕ್ಕಿಲ್ವಲ್ಲ ನೀನು? ಎನಿವೇಸ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ನೀವ್ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನೀವು ನಮ್ಮನ್ನು ಪಾರ್ಟಿಗೆ ಇನ್ವೈಟ್ ಮಾಡಿಲ್ಲ ಅಂದಿದ್ರೆ ಇಂಥ ದೊಡ್ಡ ಜಾಗ, ಇಂಥ ದೊಡ್ಡ ಪಾರ್ಟಿ ನಮ್ಮ ಲೈಫಲ್ಲೇ ನೋಡೋಕ್ಕಾಗ್ತಿರ್ಲಿಲ್ಲ ಸರ್. 2 ರೂಪಾಯಿನೂ ಯೋಚನೆ ಮಾಡಿ ಖರ್ಚು ಮಾಡೋ ನಮಗೆ ಇಂಥ ದೊಡ್ಡ ಪಾರ್ಟಿ ಎಲ್ಲ ಬರೀ ಕನ್ಸಷ್ಟೇ ಸರ್.